ಬಂಧುಗಳೇ, ತೀವ್ರ ಕುತೂಹಲ ಮೂಡಿಸಿದ್ದ ಬಿಗ್ ಬಾಸ್ ಸೀಸನ್ 12ನಲ್ಲಿ ಕೊನೆಗೂ ಫಲಿತಾಂಶ ಹೊರಬಿದ್ದಿದೆ. ಎಲ್ಲರೂ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಗಿಲ್ಲಿ ನಟ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ರೆ, ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಸೀಸನ್ ಆರಂಭ ಆದಾಗ್ಲಿಂದಲೂ ಕೂಡ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇತ್ತು. ಗಿಲ್ಲಿ ನಟ ಗೆಲ್ಲಬಹುದು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಅದೇ ಪ್ರಕಾರವಾಗಿ ಗಿಲ್ಲಿ ನಟ ಇದೀಗ ಗೆಲುವನ್ನು ಸಾಧಿಸಿದ್ದಾರೆ. ಬಂಧುಗಳೇ, ಇತ್ತೀಚೆಗೆ ಯಾವ ಸೀಸನಲ್ಲೂ ಕೂಡ ಓರ್ವ ಸ್ಪರ್ಧಿಗೆ ಈ ಪರಿಯಾದಂಥ ಕ್ರೇಜನ್ನು ನೋಡಿರಲಿಲ್ಲ. ಆದರೆ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಮನೆಯಲ್ಲೂ ಚರ್ಚೆ ಆಗ್ತಾ ಇತ್ತು. ಅಂಗಡಿ ಕಟ್ಟೆಯಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಮಾತು ಕೇಳಿ ಬರ್ತಾ ಇತ್ತು. ಇನ್ನು ಕೊನೆಯ ಹಂತದಲ್ಲಂತೂ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಪ್ರಾರ್ಥನೆ, ಹಾರೈಕೆ ಇಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದೆಷ್ಟೋ ಊರುಗಳಲ್ಲಿ ಪೋಸ್ಟರನ್ನು ಅಂಟಿಸಿದ್ರು, ಬ್ಯಾನರನ್ನು ಕೂಡ ಹಾಕಿದ್ರು. ಆ ಪರಿಯಾದಂಥ ಕ್ರೇಜ್ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಮಂಡ್ಯ ಶೈಲಿಯ ಭಾಷೆ, ಕಾಮಿಡಿ ಟೈಮಿಂಗ್ಸ್, ನೇರವಾದಂಥ ಮಾತು ಇದೆಲ್ಲವೂ ಕೂಡ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಒಂದು ರೀತಿಯಲ್ಲಿ ಈ ಸೀಸನ್ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಗಿಲ್ಲಿ ನಟ ಕಾರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರ ಆಚೆಗೆ ಗಿಲ್ಲಿ ನಟನ ಬದುಕು ಒಂದು ರೀತಿಯಲ್ಲಿ ಸ್ಫೂರ್ತಿ. ಕಾರಣ, ಓರ್ವ ಹಳ್ಳಿಯ ಹುಡುಗ, ಬಡ ರೈತನ ಮಗ, ಯಾವುದೇ ಹಿನ್ನೆಲೆ ಇರಲಿಲ್ಲ, ಶ್ರೀಮಂತಿಕೆ ಇರಲಿಲ್ಲ. ಅದರ ಅಂತಿಮವಾಗಿ ಬೆಂಗಳೂರಿಗೆ ಬಂದು ಕನಸನ್ನು ಕಂಡು ತನ್ನ ವೇದಿಕೆಯನ್ನು ತಾನೇ ಸೃಷ್ಟಿ ಮಾಡಿಕೊಂಡು, ಇನ್ಯಾರೋ ಕುರ್ಚಿ ಹಾಕ್ತಾರೆ ಅಂತ ಕಾಯದೆ ತನ್ನ ಕುರ್ಚಿಯನ್ನು ತಾನೇ ಹಾಕಿಕೊಂಡು ಎಲ್ಲರ ಗಮನವನ್ನು ಸೆಳೆದು, ಅದಾದ ಬಳಿಕ ಅವಕಾಶವನ್ನು ಪಡೆದು ಅಂತಿಮವಾಗಿ ಇದೀಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದು ಎಲ್ಲರ ಮನೆಯಲ್ಲೂ ಕೂಡ ಚರ್ಚೆ ಆಗುವಂತಾಗಿದ್ದು ಗಿಲ್ಲಿ ನಟ. ಅದೆಷ್ಟೋ ಹಳ್ಳಿ ಹುಡುಗರಿಗೆ ಕನಸು ಕಾಣೋದಿಕ್ಕೆ, ನಾವು ಹೀಗಾಗಬಹುದು ಅಂತ ಯೋಚನೆಯನ್ನು ಮಾಡೋದಕ್ಕೆ ಗಿಲ್ಲಿ ನಟ ಸ್ಫೂರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೂಲತಃ ಮಂಡ್ಯದ ಮಳವಳ್ಳಿ ಭಾಗದವರು ಗಿಲ್ಲಿ ನಟ. ಓದಿದ್ದು ITI ಅಂದರೆ SSLC ಆದ ಬಳಿಕ 2 ವರ್ಷಗಳ ಕಾಲ ITಯನ್ನು ಮುಗಿಸಿದ್ದಾರೆ. ದಡದಪುರ ಊರಿನವರಾಗಿರುವಂಥ ಗಿಲ್ಲಿ ನಟ ಅದಾದ ನಂತರ ಸೀದಾ ಕನಸನ್ನು ಕಂಡು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಸೆಟ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅದಾದ ನಂತರ ಒಂದಷ್ಟು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಂತಿಮವಾಗಿ ಒಂದಷ್ಟು ಒದ್ದಾಟ, ಒಂದಷ್ಟು ಜಂಜಾಟ ಇದೆಲ್ಲವನ್ನು ಕೂಡ ಅನುಭವಿಸಿದ ಬಳಿಕ ನಿಧಾನಕ್ಕೆ ಗಿಲ್ಲಿ ನಟನ ಹೆಸರು ಪ್ರಸಿದ್ಧಿಗೆ ಬರುತ್ತೆ. ಅದು ಯಾವಾಗ ಅಂದರೆ ತನ್ನ ವೇದಿಕೆಯನ್ನು ತಾನೇ ಸೃಷ್ಟಿ ಮಾಡ್ಕೊಳ್ತಾರೆ. ನಲ್ಲಿ ಮೂಳೆ ಎನ್ನುವಂಥ ಕಾಮಿಡಿ ಮೂಲಕ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಮಾಡಿದಂಥ ಕಾಮಿಡಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆಗ ಗಿಲ್ಲಿ ನಟನಿಗೆ ಒಂದಷ್ಟು ಮಂದಿ ಅವಕಾಶವನ್ನು ಕೊಡ್ತಾರೆ. ಯಾವ ಸ್ಟುಡಿಯೋದಲ್ಲಿ ಸೆಟ್ ಹಾಕ್ತಾ ಇದ್ರೋ ಅಲ್ಲೇ ಒಂದು ಶೋನಲ್ಲಿ, ಕಾಮಿಡಿ ಕಿಲಾಡಿಗಳು ಎನ್ನುವಂಥ ಶೋನಲ್ಲಿ ಸ್ಪರ್ಧಿಯಾಗಿ ಕಾಣಿಸ್ಕೊಂಡು ರನ್ನರ್ ಅಪ್ ಆಗ್ತಾರೆ. ಅದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಹೀಗೆ ಒಂದಷ್ಟು ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಂತಿಮವಾಗಿ ಬಿಗ್ ಬಾಸ್ನಲ್ಲಿ ಇದೀಗ ಗೆಲುವನ್ನು ಸಾಧಿಸಿದ್ದಾರೆ.